ನಿಮ್ಮೆಲ್ಲರ ಮೆಚ್ಚಿನ ಅಚ್ಚುಮೆಚ್ಚಿನ ಖರೀದಿ ಮಾಡಿಲ್ಲ, ಮಲೇಷ್ಯಾಗೆ ಬೇರೆ ಶಾಪಿಂಗ್. ಎಂತ ಗೊತ್ತುಂಟಾ, ಬಾರಿಗೆ ಬಂದಿದ್ದೀವಿ. ಯೂತ್ ಆಗಿದೆ ಏನೋ ನೋಡಿ ಖುಷಿ ಪಡ್ಬೋದೇನೋ. ಡಿಪ್ರೆಷನ್ಗೆ ಹೋಗಿದ್ದಾಳೆ ಗೈಸ್. ಡಿಪ್ರೆಷನ್ ಎಂತ ಹೇಳ್ತಿದ್ದೆ, ಎಲ್ಲ ಮಾಡ್ತಿದ್ದಿ ಮಾರೆ. ಕಂಬ ಬಿದ್ದೋಗುತ್ತೋ ಅವಳೇ ಬಿದ್ದೋಗ್ತಾಳೋ ಗೊತ್ತಿಲ್ಲ. ನನ್ನದು ಡೇಟ್ ಆಫ್ ಬರ್ತ್ 20 ಆ್ಯಂಡ್ ನನಗೆ ತುಂಬ ಬೇಕಾದವರದ್ದು ಡೇಟ್ ಆಫ್ ಬರ್ತ್ 12. ಇಷ್ಟು ಇನ್ಸಲ್ಟ್ ನಮ್ಮ ಹುಡುಗಿನ ಅಳಿಸ್ಬಿಟ್ಟು ಇಷ್ಟು ಇನ್ಸಲ್ಟ್ ಕೇಳ್ಬಹುದಾ ಸಾತಿ? ಹಾಗೆಲ್ಲ ಕೇಳಬಾರ್ದು ಜ್ಯೋತಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಕ್ಷತ್ರಿಯ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಎಂತ ಅಂದರೆ, ಶಾಪಿಂಗ್ ಮಾಲ್ಗೆ ಹೋಗ್ತಿದ್ದೇವೆ. ನಮ್ಮದು ಗ್ರ್ಯಾಜುಯೇಷನ್ ಡೇ ಉಂಟು, ಯಾವಾಗ ಅಂದರೆ June 1st. ಸೊ ಅದಕ್ಕೆ ಶಾಪಿಂಗ್ ಹೋಗ್ತಿದ್ದೇವೆ. ನನ್ನದು ಶಾಪಿಂಗ್ ಆಯಿತು ಆ್ಯಕ್ಚುಲಿ. ಮೊನ್ನೆ BSc ನಾನು ಸಾರಿ ತೊಗೊಂಡೆ. ನನಗೆ ಎಂತ ಗೊತ್ತಾ, ನನಗೆ ಡಿಸೈನ್ಸ್ ಎಲ್ಲ ಅಷ್ಟು ನಾಲೆಜ್ ಇಲ್ಲ. ಸಾರಿದು ಇದೇ ಬೇಕು ಅದೇ ಬೇಕು ಅಂತ ಇಲ್ಲ. ನನಗೆ ಕಲರ್ ಒಂದು ಇಷ್ಟ ಆದರೆ ಸಾಕು, ಆ ಡಿಸೈನ್ಸ್ ಹೇಗೆ ಇರಲಿ ನಾನು ತೊಗೊಂಡ್ಬಿಡ್ತೀನಿ ಟಪಕ್ಕ ಅಂತ ತೊಗೊಂಡ್ಬಿಟ್ಟೆ. ಬಟ್ ನನ್ನ ಫ್ರೆಂಡಿಗೆ ಆ ಥರ ಅಲ್ಲ, ಅವಳಿಗೆ ಆ ಡಿಸೈನ್ ಇಷ್ಟ ಆಗಲಿಲ್ಲ, ಈ ಡಿಸೈನ್ ಇಷ್ಟ ಆಗಲಿಲ್ಲ, ಮತ್ತು ಆ ಕಲರ್ ಬೇಡ ಈ ಕಲರ್ ಬೇಡ ಅಂತ ತುಂಬ ತಲೆ ತಿಂದ್ಲು ಪಾಪ ಅಲ್ಲಿ ಅವರದ್ದು. ಈ ಯಾರು ಗೊತ್ತಾ, ಅದು ನಿಮ್ಮೆಲ್ಲರ ಮೆಚ್ಚಿನ ಅಚ್ಚುಮೆಚ್ಚಿನ, ನಿಮಗೂ ಸಹ ಗೊತ್ತುಂಟು ಅವಳು ಯಾರಂತ. ನನ್ನ ಬ್ಲಾಗಿಗೆ ಆಲ್ಮೋಸ್ಟ್ ಬರ್ತಾಳೆ, ಅವಳೇ ನಮ್ಮ ಜ್ಯೋತಿ. ನೋಡಿ ಗಾಯ್ಸ್, ಸೇ ಹಾಯ್ ಜ್ಯೋತಿ. ಹಾಯ್ 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 ಹಾಯ್. ಬನ್ನಿ ಇಲ್ಲಿ ನೋಡುವ ಎಷ್ಟು. ಇವತ್ತು ಮಂಗಲಿಗೆ ಹೋಗ್ತಾ ಇದ್ದೇವೆ. ಇವತ್ತು ಎಷ್ಟು ಶಾಪಿಂಗ್ ಮಾಡ್ಬೇಕಂತ ಅನ್ಕೊಂಡಿದ್ಯಾ? ಮಾಡ್ತೀನಿ, ನೋಡ್ತೀನಿ. ಇಷ್ಟ ಆದ್ರೆ ಮಾತ್ರ ತಗೋತೀನಿ, ಇಲ್ಲ ಅಂದ್ರೆ ತಗೊಳ್ತಿಲ್ಲ. ಇಷ್ಟ ಆದ್ರೆ ಮಾತ್ರ ತಗೊಳ್ತಾಳಂತೆ, ಇಲ್ಲಾಂದ್ರೆ ತಗೊಳ್ಳೋದಿಲ್ಲ ಅಂತೆ. ಮೊನ್ನೆ ಸಹ ಹೀಗೆ ಮಾಡಿದ್ದು ಗೈಸ್. ಯಾಕೆ ಗೊತ್ತಾ, ಒಂದೇ ದಿನ ಇರತ್ತಲ್ವಾ, ಚೆನ್ನಾಗಿ ಕಾಣಿಸ್ಬೇಕಲ್ವಾ, ಅದಕ್ಕೆ. ನೋಡಿ ನೋಡಿ ಗೈಸ್, ನೋಡಿ ನೋಡಿ, ನಿಮ್ಮ ಗ್ಯಾಂಗಲ್ಲೂ ಹೀಗೆ ಒಬ್ರು ಇದ್ರೆ ಅವರನ್ನು ಟ್ಯಾಗ್ ಮಾಡಿ ಆಯ್ತಾ. ಮತ್ತೆ ಈ ಡ್ರೆಸ್ ಕೂಡ ಮೊನ್ನೆ ಬ್ಯಾಂಗ್ಳೂರಿಗೆ ಹೋಗಿದ್ದಾಳೆ ಅವಳು. ಬ್ಯಾಂಗ್ಳೂರಿಗೆ ಹೋಗಿ ಮೊನ್ನೆ ಅಷ್ಟೇ ಇಷ್ಟು ಶಾಪಿಂಗ್ ಮಾಡಿದಾಳೆ ಅವಳು. 4-5 ಡ್ರೆಸ್ ತಗೊಂಡಿದ್ದಾಳೆ. ನಮ್ಮ ಅಮ್ಮ ಸಮೇತ ನಂಗೆ ಅಷ್ಟು ಡ್ರೆಸ್ ಕೊಡ್ಸೋದಿಲ್ಲ ಗಾಯ್ಸ್. ನಮ್ಮ ಅಮ್ಮ ಬೈತಾರೆ ನನಗೆ ಡ್ರೆಸ್ ಜಾಸ್ತಿ ತಗೊಂಡ್ರೆ. ಇವಳು ಇದ್ದಾಳೆ, ಇವಳು ತುಂಬಾ ಶಾಪಿಂಗ್ ಮಾಡ್ತಾಳೆ, ಡ್ರೆಸ್ಸಿಗೆ ತುಂಬಾ ಖರ್ಚು ಮಾಡ್ತಾಳೆ ಇವಳು. ಬೈರಿ ಸ್ವಲ್ಪ ಬೈರಿ. ಚೆನ್ನಾಗಿ ಕಾಣಿಸ್ಬೇಕು, ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕು, ಚೆನ್ನಾಗಿ ಕಾಣಿಸ್ಬೇಕು, ಚೆನ್ನಾಗಿ ಊಟ ಮಾಡ್ಬೇಕು, ಅಷ್ಟೇ. ವಾರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಮತ್ತೆ ನಿಮ್ಗೆ ಇನ್ನೊಂದು ವಿಷಯ ಗೊತ್ತುಂಟಾ, ಮಲೇಷ್ಯಾಗೆ ಅಂತ ಹೇಳಿ ಇವಾಗ್ಲೇ ಎಲ್ಲ ತುಂಬಾ ಶಾಪಿಂಗ್ ಮಾಡ್ತಿದ್ದಾಳೆ. ಇಲ್ಲ, ಇವತ್ತಿನದು ಒಂದು ಕೂಡ ಡ್ರೆಸ್ ಖರೀದಿ ಮಾಡಿಲ್ಲ, ಮಲೇಷ್ಯಾಗೆ ಬೇರೆ ಶಾಪಿಂಗ್. ಅದು ಕೂಡ ಒಂದು ಮಾಡ್ತೀವಿ ನಿಮ್ಗೋಸ್ಕರ. ಮಲೇಷ್ಯಾದ ಶಾಪಿಂಗ್ ಕೂಡ ನಾವು ನಿಮ್ಗೆ ಬ್ಲಾಗ್ ಅಲ್ಲಿ ತೋರಿಸ್ತೇವೆ. ಏನದ ಬ್ಲಾಗ್? ರಿಯಲೋಜಿ ಸ್ಪೆಲ್ಲಿಂಗ್ ಗೊತ್ತುಂಟು, ಪ್ರೊನೌನ್ಸ್ ಮಾಡ್ಲಿಕ್ಕೆ ಬರಲಿಲ್ಲ ಅಷ್ಟೇ. ಅಷ್ಟೇ. ನೋಡಿ ಗಾಯ್ಸ್, ಚಂದ ಕಾಣ್ತದ ಇಲ್ಲ ಅಲ್ಲ ಸ್ವಾತಿ? ಟೇಸ್ಟ್ ಮಾಡ್ಬೋದಾ? ಪಾರ್ಕಿಗೆ ಬಂದಿದ್ದೀವಿ. ಈಗ ಪಾರ್ಕಿಗೆ ಬಂದಿದ್ದಾಳಂತೆ. ಪಾರ್ಕಿಗೆ ಬಂದಿದ್ದೇವೆ, ನಿಮ್ಗೆ ಪಾರ್ಕ್ ತೋರಿಸ್ತೇನೆ ನೋಡಿ ಹೇಗಿದೆ. ಸುಮ್ಮನೆ ಒಬ್ಬರೇ ಬಂದು ಕುತ್ಕೊಳ್ಳೋದು ಬೆಸ್ಟ್ ಗಾಯ್ಸ್. ಯಾರ್ದು ಕಿರಿಕಿರಿ ಇಲ್ಲದೆ, ಗೊತ್ತುಂಟಾ, ತುಂಬ ಒಳ್ಳೆ ಪೀಸ್ ಸಿಗ್ತದೆ ನಮಗೆ, ಮೈಂಡ್ ಕೂಡ ಫ್ರೆಶ್ ಆಗ್ತದೆ. ಇವಳಿಗೆ ಸಾರಿ ಸಿಗಲಿಲ್ಲ ಅಂತ ತುಂಬ ಬೇಜಾರಾಗ್ತಾ ಉಂಟು ಅಂತೆ. ಸೊ ಸಮಾಧಾನ ಮಾಡಿ ಆಯಿತಾ. ನಿಮಗೆ ಎಲ್ಲಿಯಾದರೂ ಒಳ್ಳೆ ಶಾಪ್ ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ನೀವು ಕಾಮೆಂಟ್ ಮಾಡೋಷ್ಟರೊಳಗೆ ನಮ್ಮದು ಗ್ರ್ಯಾಜುಯೇಷನ್ ಡೇ ಮುಗೀತದೆ. ಗ್ರ್ಯಾಜುಯೇಷನ್ ಡೇ ಆಮೇಲೆ ಬರಲಿ ಅವಳು ಅಲ್ಲ. ಡಿಪ್ರೆಷನ್ಗೆ ಹೋಗಿದ್ದಾಳೆ ಗೈಸ್. ಡಿಪ್ರೆಷನ್ ನೀವೆಂತ ಸಹ ವರಿ ಮಾಡಬೇಡಿ ಆಯಿತಾ. ಅವಳು ಸ್ವಲ್ಪ ಇದು ಒಳ್ಳೆ ಸ್ಮೈಲ್ ಚಂದ ಉಂಟಲ್ಲ. ನೋಡ್ ನಕ್ಕಿದ್ಲು. ನಾನು ನಿಂಗೊಂದು ಏನೋ ಹೇಳಬೇಕು. ಹೇಳ? ಮಿಸ್ ಯು ಜ್ಯೋತಿ. ಆಫ್ಟರ್ MBA. ಇನ್ನೂ 2 ಮಂತ್ ಉಂಟಮ್ಮ. ಬಿಸಿ ಶುಂಠಿ ಚಹಾ ಬಿಸ್ಕಿಟ್ ಗೈಸ್. ನನಗೆ ಗಂಟ್ಲು ನೋವಲ್ಲ, ಅದಕ್ಕೆ ಸ್ವಲ್ಪ ಕಡಿಮೆ ಆಗಲಿಕ್ಕೋಸ್ಕರ ಇದಕ್ಕೆ ಚಹಾ ಕುಡಿತೀನಿ, ಇಲ್ಲಾಂದ್ರೆ ನಾನು ಚಹಾನೇ ಕುಡಿಯೋದಿಲ್ಲ.
ಅಳು ಬರ್ತಾ ಇದ್ದೀರೋ ಅವಳಿಗೆ ಅಳು ಬರ್ತಾ ಉಂಟು. ಹತ್ತಿರ ನಂಗೊಂದು ಕಂಟೆಂಟ್ ಅದು ಸಿಗ್ತದಲ್ಲ. ಯಾರ್ಲೇಪ್ಪ ಇವ್ರ ಎಲ್ಲಿಂದ ಬರ್ತಾರಲ್ಲ ಇವರೆಲ್ಲ ಇವ ಯಾರ? ಈಗ ಇನ್ನೊಂದು ಪಾರ್ಕಿಗೆ ಬಂದಿದ್ದೇವೆ. ನಮ್ಮ ಪಿ ಜಿ ಸ್ವಲ್ಪ ಸೈಡ್ ದೂರ ಉಂಟು, ಅಲ್ಲಿ ಬಂದಿದ್ದೇವೆ. ಎಂತ ಮಾಡೋದು ಗೈಸ್, ಬೋರ್ ಆಗ್ತಾ ಉಂಟು. ಹೀಗೆ ಸುತ್ತಬೇಕು ಅಂತ ಅನಿಸ್ತದೆ. ನಾಳೆ ಎಕ್ಸಾಮ್, ಇಂಟರ್ನಲ್ ನಾಳೆ. ಆ್ಯಕ್ಚುಲಿ ನಾವು ನೋಡಿದ್ರೆ ಹೀಗೆ ಸುತ್ತಾಡ್ತಿದ್ದೇವೆ. ಕಂಬ ಬಿದ್ದೋಗುತ್ತೋ ಅವಳೇ ಬಿದ್ದೋಗ್ತಾಳೋ ಗೊತ್ತಿಲ್ಲ. ಅಲ್ಲಿ ನಿಂತ್ಕೊಂಡು ಬೇರೆ ಡ್ಯಾನ್ಸ್ ಮಾಡ್ತಿದ್ದಾಳೆ. ಜ್ವರ ಅಂತೆ ಅವಳಿಗೆ, ಲಾ ಲಾ ಜ್ವರ ಅಂತ ಹೇಳ್ತಿದ್ದಾಳೆ. ಅದೆಂತ ಕಿತ್ತಿಲಿಕ್ಕ ಮರಿಯ ಮರಿ ಆಯ್ ಆಯ್. ನೀನ್ ಸಾಂಗ್ ಕೇಳಿ ಸಾಂಗ್ ಅನ್ನೋನೇ ಸೈಡ್ ಮಾಡ್ಕೋಬೇಕು. ಸಾಂಗ್ ಬರೋದಿಲ್ಲ ಬ್ರೋ. ನನ್ನದು ಹೇಗೆ ಗೊತ್ತುಂಟಾ, ನನ್ನದು ಹ್ಯಾಬಿಟ್ ಟಾರ್ಚ್ ಇಲ್ಲುಂಟು, ಹಾಕಿದ್ದೀನಿ. ಹಾಕಿದೀಯಾ? ನೀನದು ಪಾಸ್ವರ್ಡ್ ಅಂದ್ರೆ ನಿಮ್ಗೆ ಗೊತ್ತಾಗ್ಬೇಕು. ಗೊತ್ತಾ ಗೈಸ್, ನಾವಿಬ್ರು ಮೊದ್ಲಿಂದನೂ ಫ್ರೆಂಡ್ಸ್ ಅಲ್ಲ. MBA ಫೈನಲ್ ಇಯರ್ಗೆ ಬಂದ್ಮೇಲೆ ಕ್ಲೋಸ್ ಆಗಿದ್ವಿ, PG ಬಂದ್ಮೇಲೆ. ಓಕೆ, ಈಗ ಲಿಟ್ರಲಿ ಒಂದು ವಿಷಯ ಅಂತಂದ್ರೆ, ಒಂದಿನ ನಾವು ಶಾಪಿಂಗ್ ಹೋಗಿದ್ವಿ. ಆ ಶಾಪಿಂಗ್ ಮುಗಿಸ್ಕೊಂಡು ಬರುವಾಗ ಒಂದು ಶಾಪಲ್ಲಿ ಪೇ ಮಾಡ್ಲಿಕ್ಕಿತ್ತು. ಎಂತ ಹೇಳ್ತಿದ್ದೆ, ಎಲ್ಲ ಮಾಡಿಸಿದಿ ಮಾರೆ. ಪಾಸ್ವರ್ಡ್ ನಾನು ಲಾಕ್ ಸ್ಕ್ರೀನ್ ತೆಗೆಯುವಾಗ ಅವಳದು ಪಾಸ್ವರ್ಡ್ ಸೇಮ್, ನಂದು ಪಾಸ್ವರ್ಡ್ ಸೇಮ್. ಲಿಟ್ರಲಿ ಹೇಗೆ ಶಾಕ್ ಆಗಿದ್ದಾನೆ ನನಗೆ. ನಂದು 2012. ಓಕೆ, ನಾನು ಅವಳಿಗೆ ತೆಗಿಲಿಕ್ಕೆ ಕೊಟ್ಟಿದ್ದೆ. ಅವಳು ಶಾಕ್ ಆಗಿಬಿಡ್ತಾಳೆ. ನಂದು ಸಹ 2012 ಅಂತ ಹೇಳಿದ್ಲು ಅವಳು. ಇಬ್ಬರದು ಸೇಮ್. ಎಂಥ ಮಿರಕಲ್ ಅಲ್ವಾ ಗಾಯ್ಸ್, ಎಂಥ ಮಿರಕಲ್ ಅಲ್ಲ. ನಂದು 2012, ಅವಳದು 2012. 2012 ಹೇಗೆ ಅಂದರೆ, ನನ್ನದು ಡೇಟ್ ಆಫ್ ಬರ್ತ್ 20 ಆ್ಯಂಡ್ ನನಗೆ ತುಂಬ ಬೇಕಾದವರದ್ದು ಡೇಟ್ ಆಫ್ ಬರ್ತ್ 12. ಇಷ್ಟೇ. ಬೇಕಾದವ್ರಂದ್ರೆ ಯಾರಂತ ಕೇಳ್ಬಹುದಾ ಸ್ವಾತಿ? ಹಾಗೆಲ್ಲ ಕೇಳಬಾರ್ದು ಜ್ಯೋತಿ. ನಿನ್ ಕಿವಿಗೆ ಹೂ ಇಡ್ತಿದ್ದೀನಿ ಆಯ್ತಾ? ಇಲ್ಲಿ ನೋಡಿಲಿ, ನೀನು ಶೂಟ್ ಮಾಡುವ ವಿಡಿಯೋ ಶೂಟ್. ಹಿಡ್ಕೋ ಕಿವಿಗೆ ಹೂ. ನಾ ಇಡ್ತೇನೆ ಮನೆ. ನಾನು ಇಟ್ಟಿದ್ದೀನಲ್ಲ ಆಲ್ರೆಡಿ, ಇಡು. ತೆಗಿ ಹೇಳ್ತೇನೆ, ಚೆನ್ನಾಗಿ ಕಿವಿಗೆ ಇಡ್ತೇನೆ. ಇಲ್ಲ, ಅದು ಇಡಲಿ. ಕಾಣ್ತಾ ಉಂಟಲ್ಲ? ಅವ್ರಿಗೆ ಏನಂತಾರ? ಬ್ಲೂ ಟಿಕ್ ಪಾಪ ಪಾಂಡು ಅಂತಾರೇನು? ಬ್ಲೂ ಟಿಕ್ ಹಾಕು. ಏನ್ ಪಾಪ ಪಾಂಡು ಅಂತಾರೇನು ಅವ್ರಿಗೆ? ಯಾರಿಗೆ ಎರಡು ಸೈಡ್ ಹೂವ ಇಡ್ತಾರಲ್ಲ. ಗೊತ್ತಿಲ್ಲ ನಂಗೆ. ಗೈಸ್, ಇಟ್ಬಿಟ್ಲೋ ಕಿವಿಗೂ, ಇಟ್ಬಿಟ್ಲೋ. ಸಮಾಧಾನ ಸಮಾಧಾನ. ನಂಗೆ ಕಿವಿಗೆ ಹೂ ಇಟ್ಟದು ಮೊದಲನೇ ಹುಡುಗಿ ಅಂದ್ರೆ ಜ್ಯೋತಿ. ನಮ್ ಜ್ಯೋತಿ. ಬೇರೆದವ್ರು ಕೂಡ ಇಟ್ಟಿದ್ದಾರೆ ಗೈಸ್, ಬೇರೆದವ್ರು ಕೂಡ ಹೂವ ಇಟ್ಟು ಇಷ್ಟ ಇನ್ಸಲ್ಟ್. ನಮ್ ಹುಡ್ಗಿನ ಆಳಿಸ್ಬಿಟ್ಟು ಇಷ್ಟ ಇನ್ಸಲ್ಟ್. ಚೆನ್ನಾಗಿಲ್ವಾ ಇವಳು? ಚೆನ್ನಾಗಿದ್ದಾಳೆ, ಆದ್ರೂ ಚಂದ ಯಾಕೆ ಇಲ್ಲ. ಇಷ್ಟ ಪೆಟ್ ಕಮ್ಮಿ ತರ ಇದ್ದೇನೆ. ಯಾಕೆ ಒಂದೇ ಕಿವಿಗೆ ಚಂದ ಕಾಣ್ತದೆ. ಒಂದೇ ಕಿವಿಗೆ ಇಟ್ಕೋ, ಎರಡು ಕಿವಿಗೆ ಇಟ್ಕೋ. ಹೂವ ಇಟ್ಟಿದಂತೂ ನಿಜ. ಲವ್ ಯು. ಒಂದೇ ಕಿವಿಗೆ ನಾ ಎಂತ ಹೇಳಿದೆ ನಿಂಗೆ? ಐ ಲವ್ ಯು ಅಂದ್ರೆ. ಲವ್ ಯು. ಏನ್ ಗೊತ್ತುಂಟಾ, ನಿನ್ನ ಪ್ರಕಾರ, ನಿನ್ನ ಭಾಷೆಲಿ ಹೇಳ್ಬೇಕಂದ್ರೆ ಏನ್ ಗೊತ್ತುಂಟಾ? ಒಂದೇ ಕಿವಿಗೆ ಎಂತ ಗೊತ್ತುಂಟಾ? ಎಂತ ಗೊತ್ತುಂಟಾ ಮಾರಯ್ಯ? ಒಂದೇ ಕಿವಿಗೆ ಹೂವ ಇಟ್ರೇನು, ಎರಡು ಕಿವಿಗೆ ಇಟ್ರೇನು, ಹೂವ ಇಟ್ಟಿದ್ ಮಾತ್ರ ನಿಜ. ನಾವು PG ಗೆ ಹೊರಟ್ವಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಅಂಡ್ ಶೇರ್ ಮಾಡಿ, ಕಮೆಂಟ್, ಸಬ್ಸ್ಕ್ರೈಬ್ ಕೂಡ ಮಾಡಿ, ಮತ್ತೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಮರಿಬೇಡಿ. ಮತ್ತೆ ಸಿಗುವ.